ಇನ್ನು ರನ್ಯಾ ಕೇಸ್ನಲ್ಲಿ ಸಚಿವರಿಬ್ಬರ ಕೈವಾಡದ ಆರೋಪ ಕೇಳಿಬಂದಿತ್ತು. ಇದೀಗ ಸಂತೋಷ್ ಲಾಡ್ ಸವಾಲ್ ಹಾಕಿದ್ದಾರೆ, ಹೆಸರು ಹೇಳಿ ಅಂತ. ಸಚಿವರ ಹೆಸರು ಗೊತ್ತಿದ್ರೆ ಬಹಿರಂಗ ಮಾಡಬೇಕು. ಯಾರ ಹೆಸರು ಹೇಳಿದ್ರೆ ಯಾರಿಗೇನ್ ಸಿಗುತ್ತೆ, ಯಾರಿದ್ದಾರೆ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಿದೆ. ಏರ್ಪೋರ್ಟ್ ಒಳಗಡೆ ಆಗಿದ್ದು ಅದು ಹೇಗೆ ಬಂತು, ಏರ್ಪೋರ್ಟ್ ಯಾರ ಕಂಟ್ರೋಲ್ ನಲ್ಲಿದೆ, ಅದು ಹೇಗೆ ಬಂತು, ಎಲ್ಲರೂ ಮಲಗಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಕೊಟ್ಟಿರುವಂತಹ ಹೇಳಿಕೆ ಇದು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಬ್ಬರು ಸಚಿವರ ಕೈವಾಡ ಇದೆ ಅನ್ನುವಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಹೆಸರು ಹೇಳಿ ಅಂತ ಸವಾಲ್ ಹಾಕಿದ್ದಾರೆ. ಅವರಿಗೆ ಮಾಹಿತಿ ಇದ್ರೆ ಯಾರು ಸಚಿವರು ಅಂತ ಅವರಿಗೆ ಮಾಹಿತಿ ಇದ್ರೆ ಅವರಿಗೆ ಬಹಿರಂಗ ಕೊಡ್ಲಿ. ಈಗ ಇನ್ವೆಸ್ಟಿಗೇಷನ್ ಚಾಲು ಆಗೈತೆ, ಅದೇ ಕೇಳ್ತಿರೋದಲ್ಲ. ಮತ್ತೆ ನೀವು ಹೇಳ್ರಿ ಯಾರ್ಯಾರು ನಿಮ್ಮ ಸಚಿವರು ಭಾಗಿಯಾಗಿದ್ದಾರೆ, ಕೇಂದ್ರದ ಯಾರು ಸಚಿವರು ಭಾಗಿಯಾಗಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಅಂದ್ರೆ. ಈಗ ನಮ್ಮ ಕರ್ನಾಟಕ ಸಚಿವರ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಈಗ ಇದೇ ಥರದ ಎಷ್ಟು ಪೋರ್ಟ್ಗಳು, ಯಾವುದೋ ಏರ್ಪೋರ್ಟ್ಗಳಿದ್ದಾವೆ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಎಲ್ಲ ಏರ್ಪೋರ್ಟ್ನಾಗ ಇದೇ ರೀತಿ ಸ್ಮಗ್ಲಿಂಗ್ ಆಗಿದೆಯಾ? ಪೋರ್ಟ್ಗಳಾಗಂತೂ ಸ್ಮಗ್ಲಿಂಗ್ ಆಗಿದೆ. ಯಾಕಂದರೆ ಎಷ್ಟೋ ಡ್ರಗ್ಸ್ ಸಿಕ್ಕಿದೆ, 21,000 ಕೋಟಿ ಮುಂಡ್ರಾ ಪೋರ್ಟ್ನಲ್ಲಿ ಸಿಕ್ಕಿದೆ ಡ್ರಗ್ಸು. ಇದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಸುಮ್ಮನೆ ನೋಡಿ, ಇದು ಸುಮ್ಮನೆ ಏನೋ ರಾಜಕೀಯವಾಗಿ ಮಾತನಾಡಕ್ಕೆ ಹೋಗ್ಬಾರ್ದು ಅಂತ ಮನವಿ ಮಾಡ್ಕೊಳ್ತೇನೆ. ತನಿಖೆ ಆಗಬೇಕು. ತನಿಖೆ ಬಂದ ಮೇಲೆ ಯಾರ ಹೆಸರು ಐತಿ ಬಂದೇ ಬರುತ್ತಲ್ಲ. ತನಿಖೆಯಲ್ಲಿ ಯಾರ ಹೆಸರು ಇದ್ರೂ ತಪ್ಸಕ್ಕೆ ಬರಲ್ಲ. ಯಾರ ಹೆಸರು ಬರ್ತದೆ ಅವಾಗ ಮತ್ತೆ ಕೂಗಾಡೋಣಂತೆ, ಅವಾಗ ಮತ್ತೆ ಮಾತಾಡೋಣಂತೆ. ಅಲ್ಲಿವರೆಗೆ